ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 35ನೇ ಪ್ರಶ್ನೆ. ಸೈಕಲ್ ಹ್ಯಾಂಡಲ್ಗಳು, ಸೈಕಲ್ ಚಕ್ರದ ರಿಮ್ಗಳು ಹಾಗೂ ಇತರೆ ಅನೇಕ ವಸ್ತುಗಳಿಗೆ ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಏಕೆ? ಕಾರಣಗಳನ್ನು ಕೊಡಿ. ನೀವು ನೋಡಿರ್ತೀರಿ, ಸೈಕಲ್ ಹ್ಯಾಂಡಲ್ ಇರಬಹುದು, ಸೈಕಲ್ ಚಕ್ರದ ರಿಮ್ ಇರಬಹುದು, ಅದೇ ತರ ನಾವು ಸ್ನಾನದ ಕೋಣೆಯಲ್ಲಿ ನಲ್ಲಿಗಳಿರ್ಬೋದು, ಅದು ಕೂಡ ಇದೇ ಬಣ್ಣದಲ್ಲಿರ್ತದೆ ಅಲ್ವಾ? ಇದೆಲ್ಲ ಹಾಗೆ ಕಾರಿನ ಕೆಲವೊಂದಿಷ್ಟು ಭಾಗಗಳನ್ನ ಎಲ್ಲ ಕ್ರೋಮಿಯಂನಿಂದ ಲೇಪನ ಮಾಡಿರ್ತಾರೆ. ಯಾಕೆ? ಕಾರಣಗಳನ್ನ ಅಂತ ಕೇಳಿದ್ದಾರೆ. ಏಕೆಂದರೆ ಕ್ರೋಮಿಯಂ ವಿಶೇಷ ಹೊಳಪನ್ನು ಹೊಂದಿರುತ್ತದೆ. ನೀವು ನೋಡಿರ್ಬೋದು, ಈ ತರ ಕ್ರೋಮಿಯಂ ಅನ್ನ ಲೇಪನ ಮಾಡಿರುವಂತಹ ನಿಮ್ಮ ಸೈಕಲ್ ಹ್ಯಾಂಡಲ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಲ್ವಾ? ಇದು ವಿಶೇಷವಾದಂತಹ ಹೊಳಪನ್ನ ಹೊಂದಿರುತ್ತೆ. ಇದು ಸಂಕ್ಷಾರಣಕ್ಕೆ ಒಳಗಾಗುವುದಿಲ್ಲ, ಇದು ತುಕ್ಕಿ ಹಿಡಿಯೋದಿಲ್ಲ. ಈಗ ನೀವು ಕಬ್ಬಿಣದ ಯಾವುದೇ ವಸ್ತುವನ್ನ ನೋಡಿ, ಅದು ತುಕ್ಕಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ ಒಂದಿಷ್ಟು ಸಮಯ ಕಳೆದ್ಮೇಲೆ. ಆದ್ರೆ ಕ್ರೋಮಿಯಂ ಅಷ್ಟು ಬೇಗ ಸಂಕ್ಷಾರಣಕ್ಕೆ ಒಳಗಾಗುವುದಿಲ್ಲ. ತರಚು ವಿರೋಧಿ ಗುಣವನ್ನು ಹೊಂದಿದೆ. ಇದು ತರಚು ವಿರೋಧಿ ಗುಣವನ್ನ ಹೊಂದಿರುತ್ತದೆ. ಕ್ರೋಮಿಯಂ ತುಂಬಾ ದುಬಾರಿಯಾಗಿರುವುದರಿಂದ ವಸ್ತುಗಳನ್ನು ಅಗ್ಗದ ಲೋಹಗಳಿಂದ ಮಾಡಿ ಕ್ರೋಮಿಯಂನ ತೆಳುವಾದ ಪದರವನ್ನು ಲೇಪಿಸುತ್ತಾರೆ. ಈಗ ಕ್ರೋಮಿಯಂನಿಂದನೇ ಹಾಗಿದ್ರೆ ಕ್ರೋಮಿಯಂನಿಂದನೇ ಮಾಡ್ಬಿಡ್ಬೋದಿತ್ತಲ್ಲ ಇದನ್ನ. ಯಾಕೆ ಕ್ರೋಮಿಯಂ ಅನ್ನ ಲೇಪನ ಮಾಡ್ಬೇಕು ಅಂತ ಕೇಳಿದ್ರೆ, ಕ್ರೋಮಿಯಂ ದುಬಾರಿ, ಹಾಗಾಗಿ ಈ ವಸ್ತುಗಳನ್ನೆಲ್ಲ ಅಗ್ಗದ ಲೋಹಗಳಿಂದ ಅದರಿಂದ ಅದರ ಮೇಲೆ ಕ್ರೋಮಿಯಂನ ತೆಳುವಾದ ಪದರವನ್ನ ಲೇಪಿಸ್ತಾರೆ. ಇದು ಪೂರ್ತಿ ಭಾಗಗಳನ್ನ ಕ್ರೋಮಿಯಂನಿಂದ ಮಾಡ್ಬೇಕು, ಅಲ್ಲಿ ಅದು ದುಬಾರಿ ಆಗ್ಬಿಡ್ತದೆ, ಹಾಗಾಗಿ ಕ್ರೋಮಿಯಂನ ತೆಳುವಾದ ಪದರವನ್ನ ಲೇಪಿಸ್ತಾರೆ. ಇಲ್ಲಿ ಕ್ರೋಮಿಯಂ ವಿಶೇಷ ಹೊಳಪನ್ನು ಹೊಂದಿರುತ್ತದೆ, ಇದು ಸಂಕ್ಷಾರಣಕ್ಕೆ ಒಳಗಾಗುವುದಿಲ್ಲ, ತರಚು ವಿರೋಧಿ ಗುಣಗಳನ್ನು ಹೊಂದಿದೆ. ಕ್ರೋಮಿಯಂ ತುಂಬಾ ದುಬಾರಿಯಾಗಿರುವುದರಿಂದ ವಸ್ತುಗಳನ್ನು ಅಗ್ಗದ ಲೋಹದಲ್ಲಿ ಕ್ರೋಮಿಯಂನ ತೆಳುವಾದ ಪದರವನ್ನು ಲೇಪಿಸುತ್ತಾರೆ. ಇದು ಯಾಕೆ ಅನೇಕ ವಸ್ತುಗಳಿಗೆ ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಎನ್ನುವುದಕ್ಕೆ ಉತ್ತರ ಆಗಿದೆ. ಥ್ಯಾಂಕ್ ಯು.